ಕಲಬುರಗಿ ಜಿಲ್ಲೆಯ ಸೇಡಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 17th ಫೆಬ್ರವರಿ 2025 ಒಬ್ಬರು ಚಂದನ್ ಸಿಂಗ್ ತಂದೆ ಹಶ್ಮುಖ್ ಮೆಹ್ತಾ ಅಂತ 36 ವರ್ಷ ಬಿಹಾರದವರು ಈ ಶ್ರೀ ಸಿಮೆಂಟ್ ಫ್ಯಾಕ್ಟ್ರಿದಲ್ಲಿ ಕಾಂಟ್ರಾಕ್ಟರ್ ಕಡೆ ಲೇಬರರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವರು 17th ಬೆಳಿಗ್ಗೆ ಮೃತಪಟ್ಟಿರ್ತಾರೆ. ಇದರ ವಿಷಯವಾಗಿ ರಾಜ್ಕುಮಾರ್ ಅನ್ನೋರು 32 years ಮೆಕ್ಯಾನಿಕಲ್ ಕೆಲಸ ಅವರು ದೂರು ನೀಡಿರ್ತಾರೆ ಪೊಲೀಸ್ ಠಾಣೆಗೆ. ಏನು ಅಂದರೆ ಇವರು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಇವರಿಗೆ ಕುಡಿಯುವ ಅಭ್ಯಾಸ ಇದೆ. ಅವರು ಮೃತಪಟ್ಟಿರುವುದಕ್ಕಿಂತ ಒಂದು ವಾರ ಹಿಂದೆಯಿಂದ ಅವರು ಕೆಲಸಕ್ಕೆ ಬರ್ತಾ ಇರಲಿಲ್ಲ. ಮದ್ಯ ಸೇವನೆ ಮಾಡ್ತಿದ್ರು. ಅವರು ಪದೇ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ರು. ಬಟ್ ಸಡನ್ ಆಗಿ ಅವರು 17th ಬೆಳಿಗ್ಗೆ ಈ ಥರ ಮೃತಪಟ್ಟಿರೋದು ಕಂಡು ಬಂದಿದೆ. ಇದ್ರ ಬಗ್ಗೆ ದೂರು ನೀಡಲಾಗಿದೆ ಅಂತ ದೂರು ಕೊಟ್ಟಿರ್ತಾರೆ. ಈ ದೂರು ಸ್ವೀಕರಿಸಿಕೊಂಡು ಸೇಡಂ ಪೊಲೀಸ್ ಠಾಣೆಯಲ್ಲಿ 4/2025 UDR ಕೇಸು ದಾಖಲಿಸಿಕೊಳ್ಳಲಾಗಿದೆ. ಪ್ರೊಸೀಜರ್ ಎಲ್ಲ ಮಾಡಿ ಅವ್ರದ್ದು ಏನಿರುತ್ತೋ ಪೋಸ್ಟ್ಮಾರ್ಟಮ್ ಎಲ್ಲ ಮುಗಿಸಿದ ಮೇಲೆ ಅವ್ರಿಗೆ ನಾವು ಕಳಿಸ್ಕೊಡಲಾಗಿದೆ. ಅವ್ರ ಫ್ಯಾಮಿಲಿ ಅವರಿಗೆ ಹಸ್ತಾಂತರಿಸಲಾಗಿದೆ. ಇದೇ ವಿಷಯದಲ್ಲಿ ಕೆಲವೊಂದು ಸಂಘಟನೆಗಳು ಏನು ಅಂದರೆ ಅವರು ಡೆತ್ ಆಗಿದ ಮೇಲೆ ಅವರು ಸಹಚರರು ಯಾರು ಲೇಬರರ್ಸು ಈ ಶ್ರೀ ಸಿಮೆಂಟ್ ಫ್ಯಾಕ್ಟ್ರಿ ಆಚೆ ಕಡೆ ಲೇಬರರ್ಸ್ ಎಲ್ಲ ಶೆಡ್ಡಲ್ಲಿ ವಾಸವಾಗಿರ್ತಾರೆ. ಅವರು ಈ ವಿಷಯ ಗೊತ್ತಾದ ಮೇಲೆ ಅವರು ಕೊಲೀಗ್ಸ್ ಯಾರಿರ್ತಾರೋ ಅವರ ಡೆಡ್ ಬಾಡಿಯನ್ನು ಫ್ಯಾಕ್ಟ್ರಿ ಒಳಗಡೆ ತೊಗೊಂಡು ಬಂದು ಕಾಂಪನ್ಸೇಷನ್ನು ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದು ವಿಡಿಯೋಗಳೆಲ್ಲ ಆಚೆ ಬಂದಿದೆ. ಅವರು ಯಾರು ನ್ಯೂಸೆನ್ಸ್ ಆ ಟೈಮಲ್ಲಿ ಡೆಡ್ ಬಾಡಿನ ತೊಗೊಂಡು ಬಂದು ನ್ಯೂಸೆನ್ಸ್ ಮಾಡಲಿಕ್ಕೆ ಯಾರು ಟ್ರೈ ಮಾಡಿದ್ದಾರೋ ಅವರ ವಿರುದ್ಧ 6 members ಅವರ ವಿರುದ್ಧ BNSS 129 ಅಡಿಯಲ್ಲಿ ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ. ಅವರನ್ನು ನಾವು ತಹಸೀಲ್ದಾರ್ ಮುಂದೆ ಪ್ರೊಡ್ಯೂಸ್ ಮಾಡಿ 6 ಜನರನ್ನು ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿಕೊಡಲಾಗಿದೆ. ಇಲ್ಲ, ಆಚೆ ಇದ್ದಾಗ ಅವರು ಫ್ಯಾಕ್ಟ್ರಿ ಔಟ್ಸೈಡ್ ಅವರು 7 days ವರ್ಕಿಗೆ ಬರ್ತಿರ್ಲಿಲ್ಲ ಅಂತ ಮೆನ್ಷನ್ ಮಾಡಿದ್ರು. ಮತ್ತು ಅವ್ರಿಗೆ ಡ್ರಿಂಕ್ಸು ಮಾಡ್ತಿದ್ರು ಅನ್ನೋದು ಅವರು ಮೆನ್ಷನ್ ಮಾಡಿರ್ತಾರೆ. ಸದ್ಯಕ್ಕೆ ಅವರು ಇದು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಕನ್ಸ್ಟ್ರಕ್ಷನ್ಗೋಸ್ಕರ ಕಾಂಟ್ರಾಕ್ಟರ್ ಅವರು ಲೇಬರನ್ನು ಕರ್ಕೊಂಡು ಬಂದಿದ್ದಾರೆ. ಅದು ತನಿಖೆ ಮಾಡ್ತಿದ್ದಾರೆ. ಅವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಅನ್ನೋದು ತನಿಖೆಯಲ್ಲಿ ನಮಗೆ ವಿಚಾರಣೆಯಲ್ಲಿ ಗೊತ್ತಾಗಬೇಕು. ಅವ್ರನ್ನ ಯಾರು ಕರ್ಕೊಂಡು ಬಂದಿದ್ರು, ಅವ್ರು ಎಕ್ಸಾಕ್ಟ್ಲಿ ಏನು ಕೆಲಸ ಮಾಡ್ತಿದ್ರು, ಎಷ್ಟು ತಿಂಗಳಿಂದ ಇದ್ದರು, ಎಲ್ಲಿದ್ದರು ಅನ್ನೋದು ತನಿಖೆಯಲ್ಲಿ ನಮಗೆ ಡೀಟೇಲಾಗಿ ಗೊತ್ತಾಗುತ್ತೆ. ಬಟ್ ಅವರು 1 ವಾರದಿಂದ ಆಬ್ಸೆಂಟ್ ಆಗಿದ್ದರು, ಕೆಲಸಕ್ಕೆ ಬರ್ತಿರ್ಲಿಲ್ಲ, ಅಲ್ಲೇ ಶೆಡ್ ಕಡೆನೇ ಇರ್ತಿದ್ರು. ಬಟ್ ಸಡನ್ ಆಗಿ 72 ಅಲ್ಲಿ ಡೆತ್ ಆಗಿದ್ರು. ಅವ್ರೇನಾದ್ರು ಕಾಂಪನ್ಸೇಷನ್ ಸಿಗ್ಬೋದು, ಅವ್ರ ಫ್ಯಾಕ್ಟ್ರಿ ಅವ್ರ ಕಾಂಪನ್ಸೇಷನ್ ಸಿಗಬೇಕು, ಡಿಮ್ಯಾಂಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ, ಮತ್ತು ಇನ್ನೂ ಬೇರೆ ಉದ್ದೇಶ ಏನಾದರೂ ಇನ್ನೂ ತಿಳ್ಕೊಬೇಕಾಗುತ್ತೆ. ಬಟ್ ಮೇಯ್ನ್ ಕಾಂಪನ್ಸೇಷನ್ ಕೊಡಬೇಕು ಅವ್ರಿಗೆ ಫ್ಯಾಮ್ಲಿಗೆ ಅನ್ನೋ ರೀತಿಯಿಂದ ಅವರು ಅಲ್ಲಿ ಶೆಡ್ ಅವರ ವಾಸವಿರೋ ಜಾಗದಿಂದ ಅವರು ಬಾಡಿನ ಶ್ರೀ ಸಿಮೆಂಟ್ ಫ್ಯಾಕ್ಟ್ರಿ ತಗೊಂಡು ಹೋಗ್ಬೇಕಾಗಿದ್ದರೆ ಈ ಇನ್ಸಿಡೆಂಟ್ ಆಗಿದೆ. ಬಟ್ ಇದು ನ್ಯಾಚುರಲ್ ಡೆತ್ ಇದೆ. ಈಗ ಅದು ನಾವು ಲಾಸ್ಟ್ ಟೈಮ್ ಆಕ್ಸಿಡೆಂಟಲ್ ಡೆತ್ ಆದಾಗ ಅದು ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡಲಾಗಿದೆ. ತನಿಖೆ ಮಾಡಿ ಕೋರ್ಟ್ಗೂ ನಾವು ಚಾರ್ಜ್ ಶೀಟ್ ಫೈಲ್ ಮಾಡಿ ಕೋರ್ಟ್ಗೆ ಕೊಡಲಾಗಿದೆ. ಬಟ್ ಅದು ಸೇಫ್ಟಿ ಎಲ್ಲ ಅದರ್ ಡಿಪಾರ್ಟ್ಮೆಂಟ್ ಅವ್ರು ನೋಡ್ತಾರೆ ಸೇಫ್ಟಿ. ಅವರು ಯಾರೂ ಕೊಟ್ಟಿಲ್ಲ. ಬಟ್ ಇಷ್ಟೆಲ್ಲ ನಡೆಯೋದಕ್ಕೆ ಸ್ವಲ್ಪ ಗಲಾಟೆ ಎಲ್ಲ ಮಾಡಿದರು ಅನ್ನೋ ವಿಷಯಕ್ಕೆ ನಾವು ಅವ್ರ ಮೇಲೆ BNSS ಅಡಿಯಲ್ಲಿ ಕ್ರಮ ಕೈಗೊಂಡಿದ್ದೀವಿ. ಓಕೆ.
ನಾನು ಆ ದಿನ